ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಗುಡ್ ಮಾರ್ನಿಂಗ್ ಆಲ್. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಗೈಸ್, ಎಲ್ಲರಿಗೂ ಆಯುಧ ಪೂಜೆ ಹಬ್ಬದ ಹಾಗೆ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ಆಯುಧ ಪೂಜೆ ಹಬ್ಬದ ದಿನ ನನ್ನ ಡೇ ಹೇಗಿತ್ತು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಬೇಗ ಎದ್ದು ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡಿದೆ. ನೈಟೇ ಸ್ವಲ್ಪ ಮುಗಿಸಿದೆ. ಇನ್ನು ಬೆಳಗ್ಗೆ ನಾನು ಹೊರಗಡೆ ಕ್ಲೀನ್ ಮಾಡಬೇಕಿತ್ತು. ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಡಬೇಕಿತ್ತು. ಆ ಕೆಲಸ ಮಾತ್ರ ಪೆಂಡಿಂಗ್ ಇತ್ತು. ಫ್ರೆಂಡ್ಸ್, ನಾನು ನೀರು ತೊಗೊಂಡಿದ್ದೀನಿ. ಆ ನೀರಿನ ಜೊತೆಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಸೋಂಪು ಕಾಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋದ ಅಂದ್ಬಿಟ್ಟು ನಾನು ಮಡಗಿದ್ದೀನಿ. ಸಣ್ಣ ಉರಿ ಮಾಡಿಬಿಟ್ಟು ನಾನು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಅಷ್ಟರಲ್ಲಿ ನಾನು ಹೊರಗಡೆ ಕ್ಲೀನಿಂಗ್ ಕೆಲಸ ಇದೆಲ್ಲ ಸ್ವಲ್ಪ ಬಾಗಿಲಿನ ನೀರಿಗೆ ಹಾಕೋದು, ನೀರು ಹಾಕ್ಬಿಟ್ಟು ರಂಗೋಲಿ ಬಿಡೋ ಕೆಲಸ ಇದೆ. ಅದನ್ನು ಸಹ ಮುಗಿಸ್ಕೊಂಬಿಡೋದ ಅಂದ್ಬಿಟ್ಟು ಇದನ್ನು ನಾನು ಸಣ್ಣ ಉರಿ ಮಾಡಿಬಿಟ್ಟು ಲೋ ಫ್ಲೇಮ್ ಮಾಡಿಬಿಟ್ಟು ಚೆನ್ನಾಗಿ ಕುದೀತಾ ಇರಲಿ, ಅಷ್ಟರಲ್ಲಿ ನಾನು ಕೆಲಸ ಮುಗಿಸ್ಕೊಂಡು ಬಂದು ಕುಡಿಯೋದ ಅಂದ್ಬಿಟ್ಟು ಹೊರಟೆ. ಗೈಸ್, ನೀವು ನೋಡ್ಬೋದು ರಂಗೋಲಿ ಹೇಗಿದೆ. ಈ ರೀತಿ ಹಿಂದೆಗಡೆ ಬಿಟ್ಟಿದೆ. ನಾನು ನಿನ್ನೆ ನೈಟೇ ಬಿಟ್ಬಿಟ್ಟಿದ್ದೆ ಈ ರೀತಿ ರಂಗೋಲಿನ. ಬೆಳಿಗ್ಗೆ ಇಲ್ಲೂ ಎಲ್ಲ ಕೆಲಸ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ನಿನ್ನೆ ನೈಟೇ ಈ ಕಡೆ ಸೈಡೆಲ್ಲ ರಂಗೋಲಿ ಮತ್ತು ಇದೆಲ್ಲ ತಾರಿಸಿದೆ, ತುಪ್ಪೆದು ತಾರಿಸಿದೆ. ಈಚೆಗಡೆ ಮಾತ್ರ ನಾನು ಪೆಂಡಿಂಗ್ ಉಳಿಸ್ಕೊಂಡಿದ್ದೆ. ಫುಲ್ ಹೆವಿ ಕೆಲಸ ಆಗಿಬಿಡುತ್ತೆ ಬೆಳಗ್ಗೆ ಉಳಿಸ್ಕೊಬಿಟ್ರೆ ಅಂದ್ಬಿಟ್ಟು ಇವಾಗ ನಾನು ಹೊರಗಡೆ ಎಲ್ಲ ಚೆನ್ನಾಗಿ ಬಾಗಿಲೆಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಈಚೆ ಬಾಗಿಲಿಗೆ ತೊಪ್ಪೆಲಿ ಸ್ವಲ್ಪ ಲೈಟಾಗಿ ತಾರಿಸಿದೆ. ಅಲ್ಲೇನೂ ತಾರಿಸಲಿಲ್ಲ, ರೋಡ್ ಎಡ್ಜಿಗೆ ಮಾತ್ರ ತಾರಿಸಿದೆ. ಇನ್ನು ಬಾಕಿ ಕಡೆ ಹಾಗೆ ರಂಗೋಲಿ ಬಿಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಬ್ಬ ಹರಿದಿನ ಈ ರೀತಿ ಸ್ಪೆಷಲ್ ಡೇ ಏನೇ ಇದ್ರೂ ಸ್ವಲ್ಪ ನಾನು ಫೋನಲ್ಲಿ ಸರ್ಚ್ ಮಾಡ್ತೀನಿ. ರಂಗೋಲಿ ವೆರೈಟಿ ಡಿಸೈನಲ್ಲಿ ಯಾವ್ಯಾವ ರೀತಿ ಸಿಗುತ್ತೆ, ಯಾವ ರಂಗೋಲಿ ಬಿಟ್ಟರೆ ಚೆನ್ನಾಗಿ ಕಾಣುತ್ತೆ ಬಾಗಿಲಿಗೆ, ಯಾವ ರಂಗೋಲಿ ಬಿಡೋದ ಇವತ್ತು ಅಂದ್ಬಿಟ್ಟು ನಾನು ಫೋನಲ್ಲಿ ಸರ್ಚ್ ಮಾಡಿಬಿಟ್ಟು ಬಿಡ್ತೀನಿ. ಈ ರಂಗೋಲಿನೂ ಸಹ ಫೋನಲ್ಲಿ ನೋಡಿದೆ, ಯಾರೋ ಬಿಟ್ಟಿದ್ರು. ಅದನ್ನು ಬಿಡೋದ ಇವತ್ತು ಚೆನ್ನಾಗಿದೆ ಸಿಂಪಲ್ಲಾಗಿ ಚಿಕ್ಕದಾಗಿ ಅಂದ್ಬಿಟ್ಟು ಬಿಟ್ಟೆ. ಹಾಗೆ ಈ ಕಡೆ ನಮ್ಮ ಹೊಸಾರು ಇದೆಯಲ್ಲ, ಹೊಸಾರು ಬಾಗಿಲಿಗೂ ಸಹ ಈ ರೀತಿ ಸಿಂಪಲ್ಲಾಗಿ ಬಿಟ್ಕೊಂಡೆ. ಕೆಮ್ಮಣ್ಣನ ರಂಗೋಲಿನೂ ಸಹ ಮಧ್ಯೆ ಬಿಟ್ಟಿದ್ದೀನಿ. ಆಗಲೇ ಬಾಗಿಲಿಗೂ ಸಹ ಹಿಂಗೆ ಚಿಕ್ಕದಾಗಿ ಪುಟ್ಟಾಗಿ ಒಂದು ಸಣ್ಣ ರಂಗೋಲಿ ಬಿಟ್ಟಿದ್ದೀನಿ. ಹಾಗೆ ಬಾಗಿಲಿಗೆ ತೋರಣ, ಪ್ಲಾಸ್ಟಿಕ್ಕಿನ ಚೆಂಡು ಹೂವಿನ ತೋರಣ ಇತ್ತಲ್ವ, ಅದ್ರ ಜೊತೆಗೆ ನಾನು ಆ ಕಡೆ ಈ ಕಡೆಗೆ ಸಿಂಪಲ್ಲಾಗಿ ಒಂದು 9 ಆ ಕಡೆ ಈ ಕಡೆಗೆ ತೋರಣದ ಜೊತೆಗೆ ನಾನು ಈ ರೀತಿ ಚೆಂಡು ಹೂವಿನ ಹಾರನ ಆ ಕಡೆ ಈ ಕಡೆ ಸೈಡಿಗೆ ಹಾಕ್ಕೊಂಡೆ. ನೀವು ನೋಡ್ಬೋದು ಯಾವ ರೀತಿ ಲುಕ್ ಕಾಣಿಸ್ತಿದೆ ಅಂತ. ಇರೋದ್ರಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಲುಕ್ಕಾಗಿ ಕಾಣೋ ಥರ ರೆಡಿ ಮಾಡೋದ ಅಂದ್ಬಿಟ್ಟು ನಾನು ಈ ರೀತಿ ಮಾಡಿದೆ. ಹೂವು ಎಷ್ಟಿದೆ ಅಷ್ಟರಲ್ಲಿ ನಾನು ಈ ರೀತಿ ಡೆಕೋರೇಟ್ ಮಾಡಿದ್ದೀನಿ. ನೀವು ನೋಡ್ಬೋದು ಗಾಯ್ಸ್, ಬಿಸಿಲು ಕೂಡ ಚೆನ್ನಾಗಿ ಬಂದಿದೆ. ಜೀರಿಗೆ, ಸೋಂಕಾಳು, ಮೆಂತ್ಯ ಕೂಡ ಚೆನ್ನಾಗಿ ಕುದಿ ಬಂದು ಚೆನ್ನಾಗಿ ನೀರಿನ ಜೊತೆಗೆ ಒಂದೊಳ್ಳೆ ಮಿಕ್ಸ್ ತೊಗೊಂಡಿದ್ದು ಸಾಕು ಅಂದ್ಬಿಟ್ಟು ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ನೀರನ್ನ ಈ ಕಡೆ ಜಾರ್ಲಿಲಿ ಸೋಸ್ಕೊಳ್ತಾ ಇದ್ದೀನಿ. ಕಲರು ಮತ್ತು ತುಂಬ ಲುಕ್ ಆಗಿದೆ ಗಾಯ್ಸ್. ಇದನ್ನು ನಾನು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನಾನು ಮಾರ್ನಿಂಗ್ ತಿಂಡಿಗೆ ಬಾತ್ ಮಾಡ್ಕೊಳ್ಳೋದ, ತರಕಾರಿ ಬಾತ್ ಮಾಡ್ಕೊಳ್ಳೋದ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಮಡಿಕೊಂಡಿದ್ದೀನಿ. ಹಾಗೆ ಮಸಾಲೆನೂ ಕೂಡ ರುಬ್ಬ ಮಡಿಕೊಂಡಿದ್ದೀನಿ. ಇಲ್ಲಿ ನಾನು ಮೊಸರು ಬಜ್ಜಿ ಮಾಡೋದ ಅಂದ್ಬಿಟ್ಟು ಆ ಕಡೆ ಸ್ವಲ್ಪ ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಬೇರೆ ಸಪ್ರೇಟ್ ಮಡಿಕೊಂಡಿದ್ದೀನಿ. ಫ್ರೆಂಡ್ಸ್, ಮಾರ್ನಿಂಗ್ ತಿಂಡಿಗೆ ಈ ರೀತಿ ಬಾತಿಗೆ ನಾನು ಎಲ್ಲ ರೆಡಿ ಮಡಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬರೋದ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಂದ್ಬಿಟ್ಟು ನಾನು ಬಾತನ್ನ ಒಗ್ಗರಣೆ ಕೊಡ್ತಾ ಇದ್ದೀನಿ. ನಾವು ಮೊದಲೇ ಎಲ್ಲ ಈ ರೀತಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಮಸಾಲೆ ಆಡಿಸ್ಕೊಂಡು ಅಕ್ಕಿ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡು ಮಡಿಕೊಂಡ್ರೆ ಈ ರೀತಿ ಬಾತ್ ಮಾಡೋದು ಮಾತ್ರ ಬೇಗ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ರೆಡಿ ಮಾಡಿಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ನಾನು ಈ ರೀತಿ ಬಾತ್ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಬಾತ್ ಮಾಡಿಬಿಟ್ಟು ನಮ್ಮಪ್ಪ ಮತ್ತು ನಮ್ಮ ಅಣ್ಣ ಗದ್ದೆಗೆ ಹೋಗಿತ್ತು. ಮೇಕೆಗಳಿಗೆ ಹುಲ್ಲು ತರಬೇಕಿತ್ತು. ಅದಕ್ಕೆ ನಮ್ಮ ಅಣ್ಣ ಮತ್ತು ನಮ್ಮಪ್ಪ ಇಬ್ಬರು ಹೋಗಿ ಜಾಸ್ತಿ ತಂದುಬಿಟ್ರೆ ನಾಳೆ ತನಕ ತರಂಗಿಲ್ಲ ಅಂದ್ಬಿಟ್ಟು ಇಬ್ಬರು ಹೋಗಿ ಹಾಗೆ ನಾಟಿ ಮಾಡಿರೋ ಪೈರು ಗದ್ದೆ ಇದೆಯಲ್ಲ, ನಾಟಿ ಮಾಡಿದ್ವಲ್ಲ ಭತ್ತನ, ಆ ಭತ್ತ ಹೇಗಿದೆ ಏನು ಅಂತ ಹಂಗೆ ಗದ್ದೆನ ರೌಂಡ್ ಹಾಕ್ಕೊಂಡು ಹಾಗೆ ಹುಲ್ಲನ್ನು ಸಹ ತೊಗೊಂಡು ಬರೋದ ಅಂದ್ಬಿಟ್ಟು ನಮ್ಮಪ್ಪ ನಮ್ಮ ಅಣ್ಣ ಹೋಗಿತ್ತು. ಅವರು ಏನೋ ಒಂದು 10 o'clock ಅಷ್ಟರಲ್ಲಿ ಬಂತು. ಅಷ್ಟರಲ್ಲಿ ನಾನು ಬಾತು ಕೂಡ ರೆಡಿ ಮಾಡಿಬಿಡೋದ ಅಂದ್ಬಿಟ್ಟು ಬಾತು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ಬಾತು ಸಹ ರೆಡಿ ಆಯಿತು ಗೈಸ್, ನೀವು ನೋಡ್ಬೋದು. ಇದ್ರ ಜೊತೆಗೆ ನಾನು ಲೈಟಾಗಿ ಮೊಸರು ಬಜ್ಜಿ ಮಾಡಿಕೊಂಡೆ. ಜಾಸ್ತಿ ಏನು ಮಾಡೋಕ್ಕೆ ಹೋಗಲಿಲ್ಲ. ನಮ್ಮಪ್ಪ ಮೊಸರು ಬಜ್ಜಿ ತಿನ್ನೋದಿಲ್ಲ, ನಮ್ಮ ಅಣ್ಣ ಮತ್ತು ನಾನು ಮಾತ್ರ ತಿನ್ನೋದು. ಸೊ ಅದಕ್ಕೆ ನಾನು ಇಷ್ಟೇ ಮಾಡ್ಕೊಂಡಿದ್ದು ಲಿಮಿಟಾಗಿ, ಜಾಸ್ತಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಅದು ಮಿಕ್ಸೋದಿಲ್ಲ ನಾನು ಜಾಸ್ತಿ, ನಮ್ಮಿಬ್ರಿಗೆ ಸಾಕಲ್ವ ಅಂದ್ಬಿಟ್ಟು ಅಷ್ಟೇ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊಂಡಿದ್ದೀನಿ.
ಫ್ರೆಂಡ್ಸ್, ತಿಂಡಿ ರೆಡಿ ಆಗೋಷ್ಟರಲ್ಲಿ ನಮ್ಮಪ್ಪ ನಮ್ಮ ಅಣ್ಣ ಗದ್ದೆಯಿಂದ ಬಂದಿತ್ತು. ನಮ್ಮಪ್ಪ ಹುಲ್ಲೆಲ್ಲನೂ ಸೈಡಿಗೆ ಹಾರಾಕ್ತಾ ಇತ್ತು. ಹುಲ್ಲೇನಕ್ಕೆ ಹಾರಾಕ್ತಾ ಇದೆ ಅಂದರೆ ಮಳೆಗಾಲ ಅಲ್ವಾ ಗಾಯ್ಸ್, ಒಂದು 5 ಡೇಸಿಂದ ಮಳೆ ಅಂತೂ ಬರ್ತಾನೆ ಇದೆ. ಸೊ ಮಳೆ ಇತ್ತಲ್ಲ, ಹುಲ್ಲೆಲ್ಲ ತ್ಯಾವ ಇತ್ತಲ್ಲ, ಸ್ವಲ್ಪ ಹಾರ್ಕೊಳ್ಳಿ ಅಂದ್ಬಿಟ್ಟು ಸೈಡಲ್ಲಿ ಹಾರಾಕ್ತಾ ಇತ್ತು. ಹಾಗೆ ನಮ್ಮ ಅಣ್ಣ ಗಾಡಿನೂ ಸಹ ತೊಳ್ಕೊತಾ ಇದ್ದ, ಎಲ್ಲನೂ ಒರೆಸಿ ಗಿರ್ಸಿ ಎಲ್ಲ ನೀಟಾಗಿ ಮಾಡ್ಕೊಳ್ತಾ ಇದ್ದ. ನಾನು ಕೂಡ ಅಷ್ಟರಲ್ಲಿ ದೀಪ ಎಲ್ಲ ಹಚ್ಚಿ ತಿಂಡಿ ಕೂಡ ಸಹ ರೆಡಿ ಮಾಡಿದೆ. ಗಾಯ್ಸ್, ನೀವು ನೋಡ್ಬೋದು ಹೊರಗಡೆ ಯಾವ ರೀತಿ ಮಾಡಿದೆ ಅಂತ. ಎಲ್ಲ ದೀಪ ಎಲ್ಲ ಹಚ್ಚಿದ್ದೀನಿ ಗಾಯ್ಸ್. ನಮ್ಮದು ಹಂಚದ ಮನೆ, ಮಾಮೂಲಿ ಏನು ದೊಡ್ಡ ಇದೇನಿಲ್ಲ, ಯಾರು ಏನು ಅಂದ್ಕೊಳ್ಳೋಕೆ ಹೋಗಬೇಡಿ. ನೀವು ನೋಡ್ಬೋದು ಗಾಯ್ಸ್, ದೀಪ ಎಲ್ಲ ಹಚ್ಚಿದ್ದೀನಿ. ಹಾಗೆ ನಮ್ಮಪ್ಪ ಕೈಕಾಲು ಮುಖ ತೊಳ್ಕೊಂಡು ಬರೋಕ್ಕೆ ಹೋಗಿತ್ತು. ಅಷ್ಟರಲ್ಲಿ ನಾನು ಸಹ ತಟ್ಟೆಗೆ ಹಾಕಿ ಮಡಗ್ದೆ. ನಮ್ಮಪ್ಪ ತಿಂಡಿಗೆ ಬರ್ತಿತ್ತಲ್ಲ, ಸೊ ನನಗೂ ಸಹ ಹಾಕ್ಕೊಂಡಿದ್ದೆ, ನಮ್ಮ ಅಪ್ಪಂಗೂ ಸಹ ಹಾಕ್ಬಿಟ್ಟು ಹಾಕ್ಕೊಟ್ಟಿದ್ದೆ. ಆಮೇಲೆ ನಮ್ಮ ಅಣ್ಣ ಸಹ ನನಗೂ ಹಾಕ್ಕೊಡು ಅಂದ, ನಮ್ಮ ಅಣ್ಣಂಗೂ ಹಾಕ್ಕೊಟ್ಬಿಟ್ಟು ಆಮೇಲೆ ನಾನು ಸಹ ತಿಂದೆ. ಮಾರ್ನಿಂಗ್ ತಿಂಡಿ ಎಲ್ಲ ಆದಮೇಲೆ ಗಾಡಿಗಳಿಗೆ ಪೂಜೆ ಮಾಡಬೇಕಿತ್ತಲ್ವ, ಸೊ ನಾನು ಯಾವುದೇ ರೀತಿ ಚೆಂಡುವಿನ ಹಾರ ಮಾಡಿರಲಿಲ್ಲ ಇನ್ನು. ಸೊ ಅದಕ್ಕೆ ನಾನು ಫ್ರೀ ಇತ್ತಲ್ಲ ಟೈಮು, ಏನು ಕೆಲಸ ಕೂಡ ಇರಲಿಲ್ಲ. ಅದಕ್ಕೆ ನಾನು ಚೆಂಡುವಿನ ಹಾರ ಸಹ ಮಾಡೋದ. ಅಷ್ಟೊತ್ತಿಗೆ ನಮ್ಮಣ್ಣ ಗಾಡಿ ಎಲ್ಲನೂ ಕ್ಲೀನ್ ಮಾಡಿ ಅವನು ಎಲ್ಲ ರೆಡಿ ಮಾಡ್ತಾಯಿದ್ದ. ಅಷ್ಟರಲ್ಲಿ ನಾನು ಸಹ ಈ ರೀತಿ ಚೆಂಡುವಿನ ಹಾರ ಮಾಡಿಬಿಟ್ಟು ಮತ್ತು ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿನೂ ಕಟ್ಟಿ ಎಲ್ಲ ಮಡಗಿದ್ರೆ ಅವನು ಸಹ ರೆಡಿ ಮಾಡೋದಕ್ಕೆ ಬೇಗ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾನು ಚೆಂಡುವಿನ ಹಾರ ಮಾಡ್ತಾಯಿದ್ದೆ. ಗೈಸ್, 3 ಗಾಡಿ ಇದೆ, ನಾನು 3 ಗಾಡಿಗೂ ಈ ರೀತಿ ಕಟ್ಟಿದ್ದೀನಿ. ಎಷ್ಟು ಹೋಯ್ತೋ ಅಷ್ಟರಲ್ಲಿ ನಾನು ಎಲ್ಲದಕ್ಕೂ ಮ್ಯಾನೇಜ್ ಆಗೋ ರೀತಿ ಮಾಡಿ ಕಟ್ಟಿದ್ದೀನಿ. ನಮ್ಮ ಅಣ್ಣ ಗಾಡಿಗೆಲ್ಲ ಹೂವು ಮತ್ತು ಕಬ್ಬಿನ ಜೊಲ್ಲೆ ಮತ್ತು ಬಾಳೆ ದಿಂಡೆ ಎಲ್ಲ ಕಟ್ಬಿಟ್ಟು ರೆಡಿ ಮಾಡಿದ್ದ. ನಾನು ಪೂಜೆನ ಮಾಡ್ತಾಯಿದ್ದೆ. ಪೂಜೆ ಎಲ್ಲ ನಾನೇ ಮಾಡಿದೆ. ನಮ್ಮ ಅಣ್ಣ ನನ್ನೇ ಮಾಡು ಪೂಜೆನ ಅಂತ ಹೇಳ್ದ. ನಾನು ಅವನ್ನೇ ಮಾಡು ಅಂತ ಅಂದೆ. ಬಿಡು ನೀನೇ ಮಾಡು ಪೂಜೆನ ಅಂದ್ಬಿಟ್ಟು ನನಗೆ ಹೇಳಿದ ಕಾರಣ ಸರಿ ನಾನೇ ಮಾಡ್ತೀನಿ ಅಂದ್ಬಿಟ್ಟು ದೇವ್ರ ದೀಪನೂ ಸಹ ಎಲ್ಲ ಹಚ್ಚಿದ್ನಲ್ಲ, ಏನೂ ಕೆಲಸ ಇರಲಿಲ್ಲ. ಇನ್ನು ಗಾಡಿಗಳಿಗೂ ಪೂಜೆ ಮಾಡಿ ಮುಗಿಸ್ದೆ. ನೋಡಿ ಗಾಯ್ಸ್, ನಾನು ಮನೇಲಿ ಏನೇನಿತ್ತು ಕುಡ್ಲು ಮೊಚ್ಚು ಸರ್ಮಣ್ಗೆ ಎಲ್ಲದಕ್ಕೂ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದ್ದೆ. ದೀಪನೂ ಸಹ ಎಲ್ಲ ಹಚ್ಚಾಗಿತ್ತು. ಎಲ್ಲ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು ನಮ್ಮ ಅಣ್ಣಂಗೆ ಚಿಕನ್ ತರಕ್ಕೆ ಹೇಳಿದೆ. ಚಿಕನ್ ಮಾಡೋದಾ ಅಂದ್ಬಿಟ್ಟು ನಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಎಲ್ಲ ಆಗಿ ನಾನು ಮಧ್ಯಾಹ್ನದ ಊಟಕ್ಕೆ ಚಿಕನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಧ್ಯಾಹ್ನಕ್ಕೆ ಚಿಕನ್ ಸಾಂಬಾರು ಮಾಡ್ಕೊಳ್ತೀನಿ. ಅಂದರೆ 1 kg ತರಿಸಿದ್ದೆ, ಅದರಲ್ಲಿ ಅರ್ಧ ಸಾಂಬಾರು ಮಾಡ್ತೀನಿ, ಇನ್ನರ್ಧ ಸಂಜೆ ಮೇಲೆ ಸ್ವಲ್ಪ ಗ್ರೇವಿ ರೀತಿ ಮಾಡ್ಕೊಳ್ಳೋದ, ಚಾಪ್ಸ್ ರೀತಿ ಅಂದ್ಬಿಟ್ಟು ನಾನು ಸಪ್ರೇಟ್ ಮಾಡಿಕೊಳ್ತೀನಿ. ನಾನಿವಾಗ ಅರಿಶಿನ ಈರುಳ್ಳಿ ಎಲ್ಲನೂ ಆಡಿಸ್ಬಿಟ್ಟು ಅರಿಶಿನ ಈರುಳ್ಳಿ ಹಾಕಿದ್ದೀನಿ. ಇದ್ರ ಜೊತೆಗೆ ನಾನು ಕಾಯಿ ಮತ್ತು ಹುಡಿನ ಆಡಿಸ್ಕೊಂಡಿದ್ದೀನಿ, ಅಂದರೆ ಖಾರದ ಪುಡಿ, ಮಾಂಸ ಸಾರು ಪುಡಿ ಮತ್ತು ಕಾಯಿನ ಎರಡನ್ನೂ ಚೆನ್ನಾಗಿ ರುಬ್ಕೊಂಡು ಇವಾಗ ಚೆನ್ನಾಗಿ ಅರಿಶಿನ ಈರುಳ್ಳಿಲಿ ಬೆಂದ ಮೇಲೆ ನಾನು ಕಾಯಿ ರಸನ ಹಾಕ್ತಾಯಿದ್ದೀನಿ. ಗಾಯ್ಸ್, ನಾನು ಕಾಯಿ ರಸ ಎಲ್ಲ ಹಾಕ್ಮೇಲೆ ಸಾಂಬಾರು ಯಾವ ತಿಕ್ನೆಸ್ಗೆ ಬೇಕು, ಎಷ್ಟು ಗಟ್ಟಿ ಬೇಕು ಅಂತ ನೋಡಿಬಿಟ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ನೀರು ಹಾಕ್ಬಿಟ್ಟು ಉಪ್ಪನ್ನು ಸಹ ಹಾಕ್ಬಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ ನಾನು ಸ್ವಲ್ಪ ಹೊತ್ತು. ಸಾಂಬಾರು ಹಾಕಿ ಸಣ್ಣೂರಿಲಿ ಚೆನ್ನಾಗಿ ಬೇಯ್ತಾ ಇತ್ತು. ಅಷ್ಟರಲ್ಲಿ ಸ್ವಲ್ಪ ಹೊತ್ತು ನಿದ್ದೆ ಮಾಡೋದ ಅಂದ್ಬಿಟ್ಟು ನಿದ್ದೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಎಚ್ಚರ ಆಗ್ಬಿಟ್ಟು ನಂದು ಅಕ್ಕ ಕರೆದಿದ್ರು ಊಟಕ್ಕೆ, ಹಬ್ಬದ ಊಟಕ್ಕೆ. ಅಯ್ಯೋ ಹೋಗಿದ್ದು ಬಂದ್ಬಿಡೋದ, ಇಲ್ಲಾಂದರೆ ಹೀಗೆ ನಿದ್ದೆ ಮಾಡಿಬಿಟ್ರೆ ಸಂಜೆ ಆಗಿಬಿಡುತ್ತೆ ಅಂದ್ಬಿಟ್ಟು ನಂದು ಅಕ್ಕನ ಮನೆಗೆ ಹೋಗಿ ಅಲ್ಲೂ ನಾನ್ ವೆಜ್ ಊಟನೇ, ಮಟನು ಚಿಕನು ಗೀ ರೈಸ್ ಎಲ್ಲ ಮಾಡಿದರು. ಅಲ್ಲೂ ಸಹ ಊಟ ಮಾಡ್ಕೊಂಡು ಬಂದು ಈವ್ನಿಂಗ್ ಬಂದುಬಿಟ್ಟೆ ಸಂಜೆ ಅಷ್ಟರಲ್ಲಿ. ಸಂಜೆ ಬಂದು ಟೀ ಮಾಡ್ಕೊಂಡು ಕುಡಿದೆ. ಟೀ ಮಾಡ್ಕೊಂಡೆಲ್ಲ ಕುಡಿದ್ಮೇಲೆ ನಾನು ಹೇಳಿದ್ನಲ್ಲ ಗೈಸ್, ಚಾಪ್ಸ್ ಮಾಡಬೇಕು ಇನ್ನು ಉಳ್ದಿದ್ದು ಚಿಕನಲ್ಲಿ ಅಂದ್ಬಿಟ್ಟು ಆ ಚಾಪ್ಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲನೂ ಚೆನ್ನಾಗಿ ಮಸಾಲೆ ಎಲ್ಲ ರುಬ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಸಾಲೆ ರುಬ್ಕೊಂಡು ಇಲ್ಲಿ ಚಿಕನ್ ಬೇಯ್ತಾ ಇದೆ ಆಲ್ರೆಡಿ. ಉಪ್ಪು ಅರಿಶಿನ ಮತ್ತು ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಟಿದ್ದೀನಿ. ಚಿಕನ್ ಗ್ರೇವಿಗೆ ಸ್ವಲ್ಪ ಎಣ್ಣೆ ಇರಬೇಕು ಅಂದ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಎಣ್ಣೆ ಹಾಕಿದ್ದೀನಿ. ಎಣ್ಣೆಲಿ ಚೆನ್ನಾಗಿ ಬೇಯ್ತಾ ಇದೆ. ಚೆನ್ನಾಗಿ ಬೆಂದಮೇಲೆ ನಾನು ಆಡಿಸ್ಕೊಂಡಿದ್ನಲ್ಲ, ರುಬ್ಕೊಂಡಿದ್ನಲ್ಲ ಆ ಮಸಾಲೆನ ಹಾಕ್ಬಿಟ್ಟು ನನಗೆ ಎಷ್ಟು ಗಟ್ಟಿಯಾಗಿ ಬೇಕೋ ಅಷ್ಟು ಗಟ್ಟಿಯಾಗಿ ನೋಡಿಕೊಂಡು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೇಯಿಸಿದ್ರೆ ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ. ಇದು ನಾಳೆ ಏನಾದ್ರು ಇಡ್ಲಿ ಮಾಡ್ತೀನಿ, ಸಂಬಳ ಕೂಡ ಆಡಿಸ್ತಾ ಇದ್ದೆ ನಾನು ಇಡ್ಲಿಗೆ ಇಲ್ಲ ದೋಸೆಗೆ ಅಂದ್ಬಿಟ್ಟು ನಾನು ಅಕ್ಕಿ ನೆನೆ ಹಾಕಿದ್ದೆ. ಅಕ್ಕಿ ನೆನೆ ಹಾಕಿದ್ದನ್ನು ಸಹ ರುಬ್ಕೊಳ್ತಾ ಇದ್ದೀನಿ.
ಇದನ್ನು ನಾನು ಚಾಪ್ಸ್ ಜೊತೆಗೆ ನಾಳೆ ಇಡ್ಲಿ ಅಥವಾ ದೋಸೆ ಏನಾದ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಅದಕ್ಕೆ ನೈಟು ಚಾಪ್ಸ್ ಮಾಡ್ಕೊಂಬಿಡೋದ, ಏನಕ್ಕೆ ಫುಲ್ ಸಾಂಬಾರು ಮಾಡಿದ್ರೆ ಇದಾಗುತ್ತೆ ಅಂದ್ಬಿಟ್ಟು ಚಾಪ್ಸು ಸಹ ಮಾಡಿದೆ. ಹಾಗೆ ನೈಟು ಸಾಂಬಾರು ಮಾಡಿದ್ನಲ್ಲ, ಚಿಕನ್ ಸಾಂಬಾರು, ಅದ್ರ ಜೊತೆಗೆ ಮುದ್ದೆ ರೈಸ್ ಕೂಡ ಮಾಡಿಕೊಂಡೆ. ನಮ್ಮಪ್ಪ ಡೈಲಿ ಏನು ಮುದ್ದೆ ತಿನ್ನೋದಿಲ್ಲ, ಈ ರೀತಿ ನಾನ್ ವೆಜ್ ಏನಾದ್ರು ಇದ್ದರೆ ಮಾತ್ರ ಮುದ್ದೆ ಮಾಡಿಸ್ಕೊಂಡು ತಿನ್ನುತ್ತೆ, ಅದು ಬಿಟ್ಟರೆ ಡೈಲಿ ತಿನ್ನೋದಿಲ್ಲ ಮುದ್ದೆನ. ಸೊ ಚಿಕನ್ ಮಾಡಿದ್ನಲ್ಲ, ನಮ್ಮಪ್ಪ ಮತ್ತು ನಮ್ಮ ಅಣ್ಣ ಇಬ್ರಿಗೂ ಸಹ ಮುದ್ದೆ ಮಾಡಿದೆ. ನಮ್ಮ ಅಪ್ಪಂಗೆ ನಾನು ಇವಾಗ ಹಾಕ್ಕೊಡ್ತಾ ಇದ್ದೀನಿ. ಅಷ್ಟೇ ಗಾಯ್ಸ್, ಇವತ್ತೊಂದು ಡೇ ಇಲ್ಲಿ ಕೇಕ್ ಮುಗಿಯುತ್ತೆ. ಹಾಗೆ ನಾನು ತುಂಬ ದಿನಗಳ ನಂತರ, ತುಂಬ ದಿನ ಅಂದ್ರೇ ಇದಾಗುತ್ತೆ, ವರ್ಷಗಟ್ಲೆ ಆಯಿತು ಅನ್ಕೋಬೋದು, ವರ್ಷಗಳ ನಂತರ ನಾನು ಇಷ್ಟಪಟ್ಟು ಮೆಹಂದಿನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಮ್ಮ ಧ್ರುವಿ ಕೇಳ್ತಾ ಇದ್ಲು ಮೆಹಂದಿ ಬೇಕು ಅಂತ, ಅವಳಿಗೆ ತಂದಿದೆ. ಇನ್ನೂ ಮಿಕ್ಕಿತು ಮನೇಲೇ ಇತ್ತಲ್ಲ ಅಂದ್ಬಿಟ್ಟು ಮೆಹಂದಿ ಹಾಕೊಳ್ಳೋದ ಅಂದ್ಬಿಟ್ಟು ನಾನು ನೈಟು ಎಲ್ಲ ಕೆಲಸ ಮುಗಿದ್ಮೇಲೆ ಈ ರೀತಿ ಮೆಹಂದಿನ ಹಾಕ್ಕೊಂಡೆ. ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೀಗೆ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟಿಂಗ್ ಮಾಡಿ. ಥ್ಯಾಂಕ್ ಯು.